ಎಲ್ಲ ಮೀಸಲಾತಿಗಳನ್ನು ಪರಿಶಿಷ್ಟ ಜಾತಿಗಳಲ್ಲಿರುವ ಎಲ್ಲ ಜಾತಿಗಳಿಗೂ ಈಕ್ವಲಾಗಿ ಹಂಚಿ, ಈಕ್ವಲಾಗಿ ಕೊಡಬೇಕು. ಈಕ್ವಾಲಿಟಿ, ಹೆಚ್ಚಿಗೆ ಕಮ್ಮಿ ಮಾಡೋಂಗಿಲ್ಲ. ಎಲ್ಲರಿಗೂ ಏನು ಕೊಡ್ತಾರೆ, ನಮಗೂ ಅದೇ ಕೊಡಿ. ಈ ಮದುವೆ ಮನೇಲಿ ಊಟ ಮಾಡ್ಬೇಕಾದ್ರೆ ಈಗ ಬಂತಿ ಕೂತಿರ್ತೀವಿ, ಹಿಂಗೆ ಎಲ್ಲರೂ ಕೂತಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲರಿಗೂ ಒಂದೇ ಹಾಕ್ಬೇಕಲ್ಲಿ. ಅದು ಒಳ ಮೀಸಲಾತಿ ಆ ವಿಚಾರ. ಆ ಒಂದು ಸಂಘಟನೆ ಕೂಡ ಬಂಜಾರ ಸಮಿತಿ ಸಂರಕ್ಷಣಾ ಸಮಿತಿ ಅಲ್ಲಿ ಪ್ರತಿಭಟನೆಗೆ ನಿರತವಾಗಿದೆ. ಇಷ್ಟು ಪ್ರೆಸೆಂಟ್ ಈಗಿರ್ತಕ್ಕಂಥ ನಡೀತಕ್ಕಂಥ ಸದನದಲ್ಲಿ ಮುಂಭಾಗ ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟು ಪ್ರತಿಭಟನೆಯಲ್ಲಿ ನಿರತರಾಗಿರ್ತಕ್ಕಂಥ ಸಂಘಟನೆಗಳು, ವಿಚಾರಗಳು, ಇವ್ರದ್ದೆಲ್ಲ ಒಂದು ಕತೆ. ಈಗ ನಾನು ಹೇಳೋದು ಇನ್ನು ಇದ್ಯಾವುದೋ ಸಮತಾ ಸೈನಿಕರ ದಳದ ವ್ಯತೆ ಇದು. ಇವ್ರದ್ದೆಲ್ಲ ಕತೆ. ಇವ್ರದ್ದು ವ್ಯತೆ ಯಾವ ಥರ ಅಂದರೆ, ಇವ್ರದ್ದು ಏನು ಕಷ್ಟ, ಇವ್ರ ಕಷ್ಟ ಏನಂದರೆ ದಲಿತ ಸಿ ಎಮ್ ಮಾಡಬೇಕು ಅಂತ. 70 ವರ್ಷದಿಂದ ಯಾವೊಬ್ಬ ದಲಿತ ನಾಯಕನನ್ನು ಮುಖ್ಯಮಂತ್ರಿಯಾಗಿ ಪರಿಗಣಿಸಿಲ್ಲ ಕಾಂಗ್ರೆಸ್ ಅಂತೇಳ್ಬಿಟ್ಟು ಪ್ರತಿಭಟನೆ ಅವ್ರದ್ದು. ಮತ್ತು ಏನು ಮಾಡಬೇಕಾಗಿದೆ ಈಗ? ಮಲ್ಲಿಕಾರ್ಜುನ ಖರ್ಗೆ ಅವರು, ಮುನಿಯಪ್ಪ, ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಮಂತ್ರಿಗಳನ್ನ, ಇವ್ರನ್ನೆಲ್ಲರನ್ನೂ ಕೂಡ ಆ ಒಂದು ಸಿ ಎಮ್ ಸ್ಥಾನಕ್ಕೆ ಪರಿಗಣಿಸಬೇಕು. ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನ ನೀವು ಮಾಡಲೇಬೇಕು ಅಂತೇಳ್ಬಿಟ್ಟು ಈ ಸಮತಾ ಸೈನಿಕ ದಳ ಮನವಿ ಕೊಟ್ಟು ಪ್ರತಿಭಟನೆ ಮಾಡ್ತಾಯಿದೆ. ಅಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಸಿ ಎಮ್ಗಳು ಮಾಡ್ತಕ್ಕಂಥ ವಿಚಾರ ಆ ಪಕ್ಷಕ್ಕೆ, ಆ ಸಿದ್ಧಾಂತಗಳಿಗೆ ಒಳಪಟ್ಟಿರ್ತದೆ. ನಾವು ತಗೊಳ್ಳೋ ನಿರ್ಣಯಗಳಿಂದ ಅಥವಾ ಒಬ್ಬ ಇಬ್ಬರು ಹೇಳಿದ್ರು ಅಂತೇಳ್ಬಿಟ್ಟು ಅವ್ರು ಆಕ್ಸೆಪ್ಟ್ ಮಾಡೋಂಗಿದ್ರೆ ಈ ಒಂದು ಮಟ್ಟದಲ್ಲಿ ಇರ್ತಾ ಇರಲಿಲ್ಲ. ಅಂತಾರೆ ಯಾರಿಗೂ ಈಗ SC ST ಸಮುದಾಯದ ಓಟು ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಪಾಲು ಬಿದ್ದಿದೆ ಅಂತ ಕಾಂಗ್ರೆಸ್ಸು ಅಹಿಂದ ವರ್ಗದ ಅಭಿಪ್ರಾಯ ಅಂದಾಗ, ಈಗ ಮುಖ್ಯಮಂತ್ರಿಗಳನ್ನ ಪದೇ ಪದೇ ಮಾಡ್ಕೊಂಡು ಬರ್ತಾಯಿದ್ದೆ, ಅವರೇ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾನು ಇಲ್ಲೊಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ ಇದೇ ವಿಚಾರದ ಬಗ್ಗೆ. ಯಾಕೆ ಅಂತಂದರೆ, ದಲಿತರಿಗೆ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನಮಾನ ಇದೆ, ಯಾವ ರ್ಯಾಂಕಲ್ಲಿದ್ದಾರೆ ದಲಿತರು ಕಾಂಗ್ರೆಸ್ಸಲ್ಲಿ ಅಂದರೆ ಅವರ ಸ್ಥಾನ ಯಾವುದಲ್ಲಿ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಯಾಕಂತಂದರೆ ಈ ವಿಚಾರ ಇಲ್ಲಿ ಬಂದಿದ್ದಕ್ಕೆ, ಈ ಪಿ ಚಿದಂಬರ್ ಮಗ ಕಾರ್ತಿಕ್ ಚಿದಂಬರ್ ಅಂತೇಳಿ ತಮಿಳ್ನಾಡದ ಮಾಜಿ ಮಂತ್ರಿಗಳ ಮಗ ಒಬ್ಬ ಇದ್ದಾರೆ, ತಮಿಳ್ನಾಡು ಮೂಲದವರು. ಚಿದಂಬರಂ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೋಸ್ಟ್ ಪವರ್ಫುಲ್ ನಾಯಕ, ಗೃಹ ಮಂತ್ರಿಗಳು, ಸೆಂಟ್ರಲ್ ಹೋಮ್ ಮಿನಿಸ್ಟರು, ತುಂಬ ವಿವಿಧ ಖಾತೆಗಳು ಮತ್ತು ಸುದೀರ್ಘವಾದ ರಾಜಕೀಯ ಮಾಡಿರ್ತಕ್ಕಂಥ ವ್ಯಕ್ತಿ ಆತ. ಅವರ ಮಗ ಹೇಳ್ತಾನೆ, ಯಾರು ನಿಮಗೆ ಲೀಡರು, ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೆಂಟ್ರಲಲ್ಲಿ ಯಾರು ನಾಯಕ ಅಂತ ನೀವು ಹೇಳ್ತೀರಾ ಅಂತ ಒಬ್ಬ ಆ್ಯಂಕರ್ ಕೇಳ್ತಾರೆ ಅವರಿಗೆ, ಕಾರ್ತಿಕ್ ಚಿದಂಬರಂ ಕೇಳ್ತಾ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅಧ್ಯಕ್ಷರ ಬಗ್ಗೆ ನೀವೇನು ಹೇಳ್ತೀರಾ, ಅವ್ರ ನಿಮ್ಗೆ ನಾಯಕರು ಅವರಾ ಅಂತ ಅವ್ರು ಕೇಳಿದಾಗ ಈ ಕಾರ್ತಿಕ್ ಚಿದಂಬರಂ ಉತ್ತರ ಹೆಂಗಿತ್ತು ಗೊತ್ತಾ? ನೀವು ಇವತ್ತು ಪ್ರತಿಭಟನೆಗಳು ಮಾಡ್ತಾ ಇದ್ದೀರಲ್ಲ, ಮಾಡಿ ನಮ್ಮ ಸಮುದಾಯದಲ್ಲಿ ಇಷ್ಟು ಜನನ್ನ ಯಾಕೆ ಮಾಡ್ತಾರೆ?